ANMR ನ್ಯೂಸ್ಗೆ ಸ್ವಾಗತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ. ಚಿಂತಾಮಣಿ ನಗರದ NR ಬಡಾವಣೆಯ ಕಾಳಿಕಾಂಬ ರಸ್ತೆಯಲ್ಲಿರುವ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ 2023-24ನೇ ಸಾಲಿನಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದು, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಒಟ್ಟಾರೆ ಫಲಿತಾಂಶ 98% ಪಡೆದುಕೊಂಡಿದೆ ಎಂದು ಶಾಲೆಯ ಪ್ರಾಂಶುಪಾಲರಾದ NV ವೆಂಕಟೇಶ್ವರರೆಡ್ಡಿ ಅವರು ತಿಳಿಸಿದ್ದಾರೆ. ಅವರು ವರದಿಗಾರರೊಂದಿಗೆ ಮಾತನಾಡಿ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 63 ಮಂದಿ ಉತ್ತೀರ್ಣರಾಗಿದ್ದಾರೆ. ಪ್ರಥಮ ಸ್ಥಾನದಲ್ಲಿ 124 ಮಂದಿ, ದ್ವಿತೀಯ ಸ್ಥಾನದಲ್ಲಿ 23 ಮಂದಿ ಉತ್ತೀರ್ಣರಾಗಿ ಶೇಕಡಾವಾರು 98.88% ಫಲಿತಾಂಶವನ್ನು ಗಳಿಸಿ ಚಿಂತಾಮಣಿ ತಾಲೂಕಿಗೆ ಮತ್ತು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ವಿವರಿಸಿದರು. ಇನ್ನು ನಮ್ಮ ಕಾಲೇಜಿಗೆ ಬಹುತೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ದಾಖಲಾಗುತ್ತಿದ್ದು, ಬಹುತೇಕ ಮಂದಿ SSLC ಪರೀಕ್ಷೆಯಲ್ಲಿ 50% ಫಲಿತಾಂಶ ಪಡೆದವರು ದ್ವಿತೀಯ PUC ಪರೀಕ್ಷೆಯಲ್ಲಿ 90% 95% ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಾದ M ಸುನೀತಾ SSLC ಪರೀಕ್ಷೆಯಲ್ಲಿ 90% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 581 ಅಂಕಗಳನ್ನು ಪಡೆದುಕೊಂಡು 96.54% ಗಳಿಸಿದ್ದಾರೆ. S ಸಾಯಿಲಕ್ಷ್ಮಿ SSLC ಪರೀಕ್ಷೆಯಲ್ಲಿ 98.24% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 573 ಅಂಕಗಳನ್ನು ಪಡೆದುಕೊಂಡು 95.5% ಪಡೆದಿದ್ದಾರೆ. N ವರುಣ್ SSLC ಪರೀಕ್ಷೆಯಲ್ಲಿ 49.32% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 568 ಅಂಕಗಳನ್ನು ಪಡೆದುಕೊಂಡು 94.5% ಗಳಿಸಿದ್ದಾರೆ. ಸಿಂಧು SSLC ಪರೀಕ್ಷೆಯಲ್ಲಿ 78.24% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 571 ಅಂಕಗಳನ್ನು ಪಡೆದುಕೊಂಡು 95.17% ಗಳಿಸಿದ್ದಾರೆ. NV ನವೇಶ್ರೀ SSLC ಪರೀಕ್ಷೆಯಲ್ಲಿ 82.24% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 565 ಅಂಕಗಳನ್ನು ಪಡೆದುಕೊಂಡು 94.17% ಗಳಿಸಿದ್ದಾರೆ. N ಅನಿತಾ SSLC ಪರೀಕ್ಷೆಯಲ್ಲಿ 90.4% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 569 ಅಂಕಗಳನ್ನು ಪಡೆದುಕೊಂಡು 94.84% ಗಳಿಸಿದ್ದಾರೆ. MR ಅಂಬಿಕಾ SSLC ಪರೀಕ್ಷೆಯಲ್ಲಿ 98.40% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 564 ಅಂಕಗಳನ್ನು ಪಡೆದುಕೊಂಡು 94% ಗಳಿಸಿದ್ದಾರೆ. ವಿಶ್ವಾಸ್ TN SSLC ಪರೀಕ್ಷೆಯಲ್ಲಿ 86.40% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 574 ಅಂಕಗಳನ್ನು ಪಡೆದುಕೊಂಡು 95.67% ಗಳಿಸಿದ್ದಾರೆ. N ರಶ್ಮಿತಾ SSLC ಪರೀಕ್ಷೆಯಲ್ಲಿ 80.64% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 568 ಅಂಕಗಳನ್ನು ಪಡೆದುಕೊಂಡು 94.67% ಗಳಿಸಿದ್ದಾರೆ. AS ಲಿಖಿತಶ್ರೀ SSLC ಪರೀಕ್ಷೆಯಲ್ಲಿ 81.28% ಅಂಕ ಪಡೆದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 564 ಅಂಕಗಳನ್ನು ಪಡೆದುಕೊಂಡು 94% ಗಳಿಸಿದ್ದಾರೆ ಎಂದು ಅವರು ವಿವರಿಸಿದರು. ವಿದ್ಯಾರ್ಥಿಗಳನ್ನು ಕಾಲೇಜು ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ವೆಂಕಟಶಿವಾರೆಡ್ಡಿ, ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಖಜಾಂಚಿ ನಾಗರಾಜ್ ಸೇರಿದಂತೆ ಹಲವಾರು ಉಪನ್ಯಾಸಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಹ ಹಾಜರಿದ್ದರು.
HEBಯಲ್ಲಿ ಓದುತ್ತಿದ್ದೇನೆ. ನನ್ನ ಅಂಕ ಬಂದು 525. ನಾನು ಇಷ್ಟು ಅಂಕ ಪಡೆಯಲು ಪ್ರಾಂಶುಪಾಲರು ಮತ್ತು ಮ್ಯಾನೇಜ್ಮೆಂಟ್ ಅವರು ಮತ್ತು ಇನ್ನಿತರ ಶಿಕ್ಷಕರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನಾನು ಈ ಅಂಕ ಪಡೆಯಲು ಸಾಧ್ಯವಾಯಿತು. ಆದ್ದರಿಂದ ಎಲ್ಲ ಗುರುಗಳಿಗೂ ಹಾಗೂ ಶಿಕ್ಷಕರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು SSLC ಗಂಜುಗಂಟೆಗೆ ಮಾಡಿದೆ. ಆವಾಗ 49.92 ಬಂತು ಪರ್ಸೆಂಟೇಜು. ಬಟ್ ಆದರೆ ವಿವೇಕಾನಂದ ಕಾಲೇಜ್ ಸೇರಿದ ಮೇಲೆ 94.5 ಬಂದಿದೆ. ಇದೇ ಸಾಧನೆಗೆ ಕಾರಣವಾದಂಥ ಎಲ್ಲ ಲೆಕ್ಚರರ್ಸ್ಗೂ ನನ್ನ ವಂದನೆಗಳು, ಹಾಗೂ ಸಪೋರ್ಟ್ ಮಾಡಿದಂಥ ತಂದೆ ತಾಯಿಗಳಿಗೂ, ನನ್ನ ಗುರುಗಳಿಗೂ ಹಾಗೂ ಪ್ರಾಂಶುಪಾಲರಿಗೂ ವಂದನೆಗಳನ್ನು ಹೇಳ್ತೇನೆ. ನನ್ನ ಹೆಸರು ಶಹೀನ್ ಶಾವಲಿ. ಮೊದಲಿಗೆ ನನ್ನನ್ನು ಈ ಪೊಸಿಷನ್ ತಂದುಕೊಟ್ಟ ನನ್ನ ತಂದೆ ತಾಯಿಗಳು ಹಾಗೂ ನನ್ನ ವಿದ್ಯೆ ಕಲಿಸಿರುವ ಎಲ್ಲ ಗುರುಗಳಿಗೂ ಧನ್ಯವಾದಗಳು ಹೇಳುತ್ತಾ, ನಾನು 10ನೇ ತರಗತಿಯಲ್ಲಿ 91% ತಗೊಂಡು ಈಗ ದ್ವಿತೀಯ PUCನಲ್ಲಿ 93% ಅಂಕಗಳನ್ನು ಪಡೆದು ಈ ಸಂಸ್ಥೆ ನನಗೆ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಹಾಗೂ ಒಳ್ಳೆಯ ರೀತಿ ಜ್ಞಾನ ತಿಳುವಳಿಕೆ ಎಲ್ಲ ಹೇಳಿಕೊಟ್ಟಿರೋದಕ್ಕೆ ಈ ಸಂಸ್ಥೆಗೆ ಹಾಗೂ ಈ ಸಂಸ್ಥೆ ಎಲ್ಲ ಗುರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. 574 ಮಾರ್ಕ್ಸು. ನಾನು ಹಳ್ಳಿಗಾಡಿಂದ ಬಂದಿರೋದು. ವಿವೇಕಾನಂದ ಸಂಸ್ಥೆ ನನಗೆ ಒಳ್ಳೆಯ ಆದಂಥ ಮಾರ್ಕ್ಸ್ ಕೊಡಿಸಿದೆ. ನಮ್ಮ ಟೀಚರ್ಸ್ ಎಲ್ಲ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತೊಗೊಂಡು ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ಫಸ್ಟಿಂದ ಚೆನ್ನಾಗಿ ಓದೋದಕ್ಕೆ ಎಲ್ಲ ಸಪೋರ್ಟ್ ಮಾಡಿ ಈ ಸಂಸ್ಥೆ ನನಗೆ ಬೆಳೆಸಿರೋದು. ಓದೋದಕ್ಕೆ ಇಷ್ಟೊಂದು ಹಳ್ಳಿಗಾಡಿಂದ ಬಂದು ಮೂರ್ತಿ ಸಾರು, ನಗರ ಸರು, ಮ್ಯಾನೇಜ್ಮೆಂಟು ಎಲ್ಲ ನನಗೆ ಸಪೋರ್ಟ್ ಮಾಡಿ ಓದಪ್ಪ ಅಂತೇಳಿ ಎಲ್ಲ ನನ್ನ ಇದು ಮಾಡಿರೋದು. ಮತ್ತು ಪ್ರಿನ್ಸಿಪಾಲ್ ಸಾರು ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿ ಎಲ್ಲ ಟೀಚರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು. My name is Sunita. I am studying Vivekananda PU College. I got 581 marks. ನನಗೆ ಟೀಚರ್ಸ್ ಫುಲ್ ಸಪೋರ್ಟ್ ಮಾಡಿದ್ರು ನಾನು ಈ ಥರ ಮಾರ್ಕ್ಸ್ ಪಡೆಯಲಿಕ್ಕೆ. ಪ್ರಾಂಶುಪಾಲರಿಗೆ ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಹಾಗೂ ಎಲ್ಲ ಶಿಕ್ಷಕರು ನನಗೆ ಓದಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. 2023-24ನೇ ಸಾಲಿನ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಬರೋದಕ್ಕೆ ನಮ್ಮ ಒಂದು ಆಡಳಿತ ಮಂಡಳಿಯವರು ಮತ್ತು ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕದವರು ಸಹ ಸಾಕಷ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸಿ ಈ ಒಂದು ಫಲಿತಾಂಶ ಬರೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಫಲಿತಾಂಶ ಬರೋದಕ್ಕೆ ಮಕ್ಕಳು ಸಹ ನಾವು ಸ್ಪೆಷಲ್ ಕ್ಲಾಸಸ್ ಎಲ್ಲ ತಗೊಂಡು ಮಕ್ಕಳಿಗೆ ಯಾವ ರೀತಿ ಅವ್ರಿಗೆ ಬೇಕಾಗಿರುವಂಥ ಒಂದು ಸಿಲೆಬಸ್ಸನ್ನು ಸಾಕಷ್ಟು ಬಾರಿ ನಾವು ರಿವಿಷನ್ ಮಾಡಿ ಮಕ್ಕಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿರ್ತೇವೆ. ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಕ್ಕಳು ಬಹಳಷ್ಟು ಅತ್ಯುನ್ನತ ಶ್ರೇಣಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತಗೊಂಡು ಈ ಒಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಹಾಗೆಯೇ ಈ ಒಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ ಪೋಷಕರು ಸಹ ನಂಬಿಕೆಯನ್ನು ಇಟ್ಟು ನಮ್ಮ ಒಂದು ವಿದ್ಯಾಸಂಸ್ಥೆಗೆ ಸೇರಿಸಿ ಆ ಮಕ್ಕಳ ಒಂದು ಉಜ್ವಲ ಭವಿಷ್ಯತ್ತನ್ನು ರೂಪಿಸೋದಕ್ಕೆ ಆ ಪೋಷಕರು ಸಹ ಈ ಒಂದು ಚಿಂತಾಮಣಿ ಭಾಗದ ಗ್ರಾಮೀಣ ಭಾಗದ ಪೋಷಕರಿಗೂ ಸಹ ನಾವು ನಮ್ಮ ಒಂದು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಹೀಗೆ ಇನ್ನು ನಮ್ಮ ಒಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗಾಗಲೇ ಈ ಒಂದು ದಾಖಲಾತಿಗಳು ಪ್ರಾರಂಭವಾಗಿವೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಂದು ನೈಜ ಮತ್ತು ಮಕ್ಕಳ ಒಂದು ಉಜ್ವಲ ಭವಿಷ್ಯತ್ತಿಗೆ ಬೇಕಾಗಿರುವಂಥ ಒಂದು ಪೂರಕ ವಾತಾವರಣದ ಒಂದು ಶಿಕ್ಷಣ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ ದಾಖಲಾತಿಗಳು ಆರಂಭ ಆಗಿರೋದ್ರಿಂದ ಎಲ್ಲ ಪೋಷಕ ವರ್ಗದವರು ಸಹ ನಮ್ಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಸೈನ್ಸು ಮತ್ತು ಕಾಮರ್ಸ್ ಇದೆ. ಆ ಒಂದು ಕಾಂಬಿನೇಷನ್ಗಳಿಗೆ ದಾಖಲಾತಿ ಮಾಡಬೇಕು ಅಂತ ಈ ಒಂದು ಗ್ರಾಮೀಣ ಭಾಗ ಮತ್ತು ನಗರದ ಎಲ್ಲ ಒಂದು ಪೋಷಕರ ವೃಂದದಲ್ಲಿ ನಮ್ಮ ಒಂದು ಆಡಳಿತ ಮಂಡಳಿಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಬಹಳ ಹಿಂದಿನಿಂದಲೂ ಹಲವಾರು ವೈವಿಧ್ಯತೆಗಳಿಗೆ ರಾಜ್ಯದಲ್ಲೇ ತನ್ನ ಹೆಸರುವಾಸಿಯನ್ನು ಪಡೆದಿದೆ. ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ತನ್ನದೇ ಆದಂಥ ಒಂದು ಛಾಪನ್ನು ಕಾಲದಲ್ಲೂ ಮೂಡಿಸಿಕೊಂಡು ಬಂದಿದೆ. ಈ ದೃಷ್ಟಿಯಿಂದ 2009ರಲ್ಲಿ ಚಿಂತಾಮಣಿ ನಗರದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಮಾಡಲಾಯಿತು. ಈ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾರಂಭವಾದಾಗ ಕೇವಲ 32 ಜನ ವಿದ್ಯಾರ್ಥಿಗಳಿಂದ ಕಾಲೇಜು ಪ್ರಾರಂಭ ಆಯಿತು. ಗುರುಗಳ ಸತತ ಶ್ರಮ,
ತಾಲ್ಲೂಕಿನಾದ್ಯಂತ ಮಕ್ಕಳಿಗೆ ಶಿಕ್ಷಣ ಬೋಧಿಸುವಂಥ ಸಮಸ್ತ ಗುರುಗಳ ಮಾರ್ಗದರ್ಶನ, ಪೋಷಕರ ಅಕ್ಕರೆ ಮತ್ತು ಆಡಳಿತ ಮಂಡಳಿ ಮತ್ತು ಗುರುಗಳ ಸತತ ಶ್ರಮದಿಂದ ಶಿಸ್ತು, ಸಂಸ್ಕೃತಿ ಮತ್ತು ವ್ಯಕ್ತಿತ್ವ ವಿಕಸನದಿಂದ ಕೂಡಿದಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂಥ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಇವೆಲ್ಲದರ ಜೊತೆಗೆ ಫಲಿತಾಂಶದಲ್ಲೂ ತಾಲೂಕಿನಷ್ಟೇ ಅಲ್ಲ, ಜಿಲ್ಲೆಯಲ್ಲೇ ತನ್ನ ಛಾಪನ್ನು ಮೂಡಿಸುತ್ತಾ ಬಂದು ಎಲ್ಲರ ನಾಗರಿಕರ, ಸಮಸ್ತ ತಾಲೂಕಿನ ಗುರು ವೃಂದದ, ಪೋಷಕರ ಎಲ್ಲರ ಮನಸ್ಸನ್ನು ಗೆದ್ದು ಪ್ರತಿ ವರ್ಷವೂ ಹೆಚ್ಚುತ್ತಿರುವಂತಹ ಈ ಒಂದು ಶಾಲಾ ಫಲಿತಾಂಶದ ಶೇಕಡಾವಾರು ಪ್ರಗತಿಯನ್ನು ಕಂಡು, ಇಲ್ಲಿನ ಶಿಸ್ತು ಮತ್ತು ದಕ್ಷತೆಯನ್ನು ಕಂಡು ಮಕ್ಕಳನ್ನು ಕಾಲೇಜಿಗೆ ದಾಖಲಾತಿ ಮಾಡುವ ಮೂಲಕ 2009ರಿಂದ 2023-24ನೇ ಸಾಲಿನವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ 800ಕ್ಕೆ ಏರಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಪಡ್ತೀವಿ. ಇಂದಿನವರೆಗೂ ಫಲಿತಾಂಶದ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ರಾಜಿ ಇಲ್ಲದೆ ಇಡೀ ತಾಲೂಕಿನಲ್ಲಿ ಶ್ರೇಷ್ಠವಾದ ಫಲಿತಾಂಶವನ್ನು ಸಮಾಜಕ್ಕೆ ಕೊಡುಗೆಯಾಗಿ, ಕಾಣಿಕೆಯಾಗಿ ನೀಡಿ ವಿದ್ಯಾರ್ಥಿಗಳ, ಅವರ ಪೋಷಕರ, ಗಣ್ಯ ನಾಗರಿಕರ ಮತ್ತು ಎಲ್ಲರ ಮೆಚ್ಚುಗೆಯನ್ನು ನಡೆದು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಾ ಇರುವಂಥ ಒಂದು ಶ್ರೇಷ್ಠ ಕಾಲೇಜು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಅಂತ ಹೇಳೋದಕ್ಕೆ ಹೆಮ್ಮೆಯಾಗುತ್ತೆ. ಫಲಿತಾಂಶದಲ್ಲಿ ತನ್ನ ಛಾಪನ್ನು ಮೂಡಿಸುವ ರೀತಿಯಲ್ಲಿ ಈ ವರ್ಷವೂ ಕೂಡ 2023-24ನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ PUC ಫಲಿತಾಂಶದಲ್ಲಿ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು 98% ಫಲಿತಾಂಶವನ್ನು ಪಡೆದುಕೊಂಡು ತಾಲೂಕಿನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತೀನಿ. ಈ ಕಾಲೇಜಿನ ವಿಶೇಷ ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ಬಡವ, ಕೃಷಿ ಕಾರ್ಮಿಕ, ರೈತಾಪಿ ವರ್ಗದ ಆ ಕುಟುಂಬಗಳಿಂದ ಬರ್ತಾ ಇರುವಂತಹ ಆ ಬಡ ಮಕ್ಕಳ ಹಿಂದಿನ ಕಲಿಕೆಗಿಂತ ಅತಿ ಹೆಚ್ಚಿನ ಕಲಿಕೆಯನ್ನು ಶ್ರದ್ಧಾಭಕ್ತಿಯಿಂದ ಆಡಳಿತ ಮಂಡಳಿ ಮತ್ತು ಗುರುಗಳು ನೀಡುತ್ತಾ ಬಂದು ಆ ಮಕ್ಕಳ, ಆ ತಂದೆ ತಾಯಿಗಳ ಯಾವ ನಂಬಿಕೆಯನ್ನು ನಮ್ಮ ಮೇಲೆ ಇಟ್ಟುಕೊಂಡಿದ್ದರೋ ಅದಕ್ಕೆ ಬಹಳಷ್ಟು ಹೆಚ್ಚು ಅವರಿಗೆ ಈ ಒಂದು ಶಿಸ್ತನ್ನು, ದಕ್ಷತೆಯನ್ನು, ಫಲಿತಾಂಶವನ್ನು ಕೊಡುಗೆಯಾಗಿ, ಕಾಣಿಕೆಯಾಗಿ ನೀಡ್ತಾ ಬಂದಿರೋದು ಈ ಒಂದು ವಿವೇಕಾನಂದ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ವೈಶಿಷ್ಟ್ಯವಾಗಿದೆ. ಈ ವರ್ಷದಲ್ಲಿ ಒಟ್ಟಾರೆ ಫಲಿತಾಂಶ 98%. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಸಂಯೋಜನೆಗಳಿದ್ದು, ವಾಣಿಜ್ಯ ವಿಭಾಗದಲ್ಲಿ ಈ ಒಂದು ಸುನಿತಾ ಎಂ ಅನ್ನುವಂಥವ ಹುಡುಗಿ 600ಕ್ಕೆ 581 ಅಂಕಗಳನ್ನು ತೆಗೆದು ಈ ಒಂದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೀನಿ. ಅದರ ಜೊತೆಗೆ ಈ ಒಂದು ಅಂಬಿಕಾ ಅಂತನ್ನೋ ಒಂದು ವಿದ್ಯಾರ್ಥಿನಿ ಈ ಒಂದು 564 ಅಂಕಗಳನ್ನು ತೆಗೆಯುವ ಮೂಲಕ 600ಕ್ಕೆ 94% ಫಲಿತಾಂಶವನ್ನು ತೆಗೆದು ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿದ್ದಾರೆ, ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತೀವಿ. ಅನಂತರ ಈ ಕಾಲೇಜಿನಲ್ಲಿ ಪರೀಕ್ಷೆಗೆ ದಾಖಲಾಗಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾದ ತರಗತಿವಾರು ಮತ್ತು ಅವರ ಶ್ರೇಣಿಯವಾರು ಫಲಿತಾಂಶವು ಈ ರೀತಿ ಇರುತ್ತೆ. ಕಾಮರ್ಸ್ ವಿಭಾಗದಲ್ಲಿ 213 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು 63 ಜನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ನಲ್ಲಿ, 124 ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 23 ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿ ಈ ಒಂದು
ಫಲಿತಾಂಶವನ್ನು 98.88% ಏರಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ವಿಜ್ಞಾನ ವಿಷಯಕ್ಕೆ ಬಂದಾಗ 95 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು, ಅದರಲ್ಲಿ 21 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿ, 60 ಜನ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲೂ, 9 ಜನ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ವಿಜ್ಞಾನ ವಿಷಯದಲ್ಲಿ ಕಾಲೇಜಿಗೆ 94.74% ಫಲಿತಾಂಶವನ್ನು ಕೊಡುಗೆಯಾಗಿ ಕೊಟ್ಟು ಈ ಕಾಲೇಜಿನ ಕೀರ್ತಿಯನ್ನು ಮೆರೆಸಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಮೂರನೆಯದು HEBA ವಿಭಾಗ ತೆಗೆದುಕೊಂಡಾಗ 31 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ 10 ಜನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ, 16 ಜನ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮತ್ತು 5 ಜನ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ 100% ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಬಹಳಷ್ಟು ಸಂತೋಷವಾಗುತ್ತೆ. ತೆಗೆದುಕೊಂಡಂಥ ವಿದ್ಯಾರ್ಥಿಗಳ ಸಂಖ್ಯೆ 339, ಅದರಲ್ಲಿ ಡಿಸ್ಟಿಂಕ್ಷನ್ ಅಥವಾ ಅತ್ಯುನ್ನತ ಶ್ರೇಣಿ 94, ಪ್ರಥಮ ದರ್ಜೆಯಲ್ಲಿ ಪಾಸಾದವರು 200, ದ್ವಿತೀಯ ದರ್ಜೆಯಲ್ಲಿ ಪಾಸಾದವರು 37. ಒಟ್ಟಾರೆ ಈ ವಿದ್ಯಾರ್ಥಿಗಳು 98% ಅವರ ಫಲಿತಾಂಶವನ್ನು ತಂದುಕೊಟ್ಟು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸುವುದರಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತೀನಿ. ಈ ಕಾಲೇಜಿನ ಮತ್ತೊಂದು ವೈಶಿಷ್ಟ್ಯ ಅಂತಂದರೆ, ಪ್ರತಿ ವರ್ಷದಲ್ಲೂ ಈ ಫಲಿತಾಂಶವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಮಗು ದಾಖಲಾದಾಗ SSLCಯಲ್ಲಿ ಶೇಕಡಾವಾರು ಎಷ್ಟು ಫಲಿತಾಂಶವನ್ನು ಪಡೆದು ದಾಖಲಾಗಿದ್ದರು, ಅನಂತರ ದ್ವಿತೀಯ PUC ಪರೀಕ್ಷೆ ಬರೆದು ಹೋದಾಗ ಅಲ್ಲಿ ತೆಗೆದುಕೊಂಡಂಥ ಶೇಕಡಾವಾರು ಅಂಕಗಳು ಎಷ್ಟು, ಇದನ್ನು ಈ ಒಂದು ಅಭಿವೃದ್ಧಿಯನ್ನು, ವಿದ್ಯಾರ್ಥಿಗಳ ಪ್ರಗತಿಯನ್ನು ಒಂದು ಪ್ರಕಟಣೆಯ ಮೂಲಕ ಸಮಾಜಕ್ಕೆ ಕೊಡುಗೆಯಾಗಿ, ಕಾಣಿಕೆಯಾಗಿ ನೀಡುವಂತಹ ಒಂದು ಸುಸಂಸ್ಕೃತ ಸಂಪ್ರದಾಯ ಈ ಕಾಲೇಜಿನಿಂದ ಮೊದಲಿನಿಂದಲೂ ಕಾಲೇಜು ಮುಂದುವರಿಸಿಕೊಂಡು ಬಂದಿದೆ. SSLCಯಲ್ಲಿ 90.40% ಪಡೆದಿದ್ದಂತಹ ವಿದ್ಯಾರ್ಥಿ ದ್ವಿತೀಯ PUCಯಲ್ಲಿ 96.84 ತೆಗೆಯುವುದರ ಮೂಲಕ ತನ್ನ ಸಾಮರ್ಥ್ಯವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಪರಿಶ್ರಮದಲ್ಲಿ ಹೆಚ್ಚಿಸಿಕೊಂಡಿದ್ದಾರೆ ಎಂದು ಹೇಳುವುದಕ್ಕೆ ಸಂತೋಷ ಬರುತ್ತೆ. ಇದೇ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉತ್ತೀರ್ಣರಾಗಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯ ದಾಖಲಾದಾಗ SSLCಯ ಶೇಕಡಾವಾರು ಫಲಿತಾಂಶ, ದ್ವಿತೀಯ PUC ಪರೀಕ್ಷೆಯಲ್ಲಿ ಅವರು ತೆಗೆದಂಥ ಅಂಕಗಳ ಶೇಕಡಾವಾರು ಫಲಿತಾಂಶ, ಈ ತುಲನಾತ್ಮಕವಾಗಿ ನಾವು ಇದನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಪಡುತ್ತೇವೆ. ಮತ್ತೊಂದು ವಿಷಯ ಅಂತಂದರೆ, ಇಲ್ಲಿ ವರುಣ್ ಎಂ ಅನ್ನೋ ಒಂದು ವಿದ್ಯಾರ್ಥಿ ಕಾಲೇಜಿಗೆ ದಾಖಲಾದಾಗ 49.52% ಅಂಕಗಳನ್ನು ಪಡೆದಿದ್ದು ಕಾಲೇಜಿಗೆ ದಾಖಲಾಗಿ ಗುರುಗಳ ಪರಿಶ್ರಮ, ವಿದ್ಯಾರ್ಥಿಯ ಶ್ರಮ, ಆಡಳಿತ ಮಂಡಳಿಯ ಈ ಒಂದು ದಕ್ಷ ಮಾರ್ಗದರ್ಶನದಲ್ಲಿ ಈ ವಿದ್ಯಾರ್ಥಿ ಇಂದು 49.92ರಿಂದ 94.50 ಫಲಿತಾಂಶವನ್ನು ತೆಗೆದಿದ್ದಾನೆ ಅಂತ ಹೇಳೋದಕ್ಕೆ ಈ ವಿವೇಕಾನಂದ ಕಾಲೇಜಿನ ವೈಶಿಷ್ಟ್ಯಕ್ಕೆ, ಆಡಳಿತ ಮಂಡಳಿಯ ಬದ್ಧತೆಗೆ, ಗುರು ವೃಂದದವರ ಸತತ ಶ್ರಮ ಮತ್ತು ಅವರ ಬೋಧನಾ ಕೌಶಲ್ಯಕ್ಕೆ ಇದು ಒಂದು ಶ್ರೇಷ್ಠ ಉದಾಹರಣೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಪ್ರಗತಿಯನ್ನು ಹೆಚ್ಚಿಸುವುದರಲ್ಲಿ ಯಾವುದೇ ಅಂಕಗಳ ಮಾನದಂಡವಿಲ್ಲದೆ 35% ಅಂಕಗಳನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಯನ್ನು ಕೂಡ ದಾಖಲು ಮಾಡಿಕೊಂಡು ಅವರನ್ನು, ಇವಾಗ ನಾನು ಹೇಳಿದಾಗೆ 49% ಇದೆ SSLC ವಿದ್ಯಾರ್ಥಿ 94.50 ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನ್ನೋದಕ್ಕೆ ಯಾವ ರೀತಿಯಲ್ಲಿ ಆ ಮಕ್ಕಳ ಆಂತರಿಕ ಹುದುಗಿರುವಂತಹ ಸುಪ್ತ ಚೈತನ್ಯವನ್ನು ಹೊರತೆಗೆದು ಪ್ರಬುದ್ಧರನ್ನಾಗಿ
ಜ್ಞಾನಿಗಳನ್ನಾಗಿ ಸುಸಂಸ್ಕೃತರನ್ನಾಗಿ ಮಾಡುವುದರಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಎಲ್ಲ 32 ಜನ ಉಪನ್ಯಾಸಕ ವರ್ಗದವರ ಸತತ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳ ಪೋಷಕರು ನಮ್ಮ ಮಾರ್ಗದರ್ಶನದಲ್ಲಿ ಮನೆಗಳಲ್ಲಿ ಮಕ್ಕಳಿಗೆ ನೀಡುತ್ತಿರುವಂತಹ ಒಂದು ಶ್ರದ್ಧೆ, ಅಲ್ಲಿನ ಅವರ ಒಂದು ಆರೈಕೆ ಮತ್ತು ಪ್ರಾಥಮಿಕ ಹಂತದಿಂದ SSLCಯವರೆಗೂ ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವುದರಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂಥ ತಾಲೂಕಿನ ಎಲ್ಲ ಗುರುವರೇಣ್ಯರ ಶ್ರಮ ಮತ್ತು ಮಾರ್ಗದರ್ಶನ ಇಲ್ಲಿ ಬಹಳ ಮುಖ್ಯವಾಗಿದೆ ಅಂತ ಹೇಳೋದಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೀನಿ. ಈ ಕಾಲೇಜನ್ನು 2009ರಿಂದ 32 ವಿದ್ಯಾರ್ಥಿಗಳಿಂದ 2023ರಲ್ಲಿನ 800 ವಿದ್ಯಾರ್ಥಿಗಳಿವರೆಗೂ ಬೆಳೆಸಿ 98% ಫಲಿತಾಂಶವನ್ನು ಹೆಚ್ಚಿಸುವುದಕ್ಕೆ ಮತ್ತು ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು, ಶಿಸ್ತನ್ನು, ವ್ಯಕ್ತಿತ್ವ ವಿಕಸನವನ್ನು ಬೆಳೆಸಿ ಸಮಾಜದಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಎನ್ನುವ ಒಂದು ಹಿರಿಮೆಯನ್ನು ಹೆಚ್ಚಿಸಿಕೊಂಡು ಬಂದಿರುವುದರಲ್ಲಿ ಈ ಕಾಲೇಜಿನ ಕಟಿಬದ್ಧ, ದಕ್ಷ, ಸಮರ್ಥ ಆಡಳಿತ ಮಂಡಳಿ, ಕಲಿಕಾ ಕೌಶಲ್ಯ ಇರುವಂತಹ ಶ್ರೇಷ್ಠ ಉಪನ್ಯಾಸಕರ ಕಟಿಬದ್ಧ ಸೇವೆ, ವಿದ್ಯಾರ್ಥಿಗಳ ಪರಿಶ್ರಮ, ತಂದೆ ತಾಯಿಗಳ, ಪೋಷಕರ ಈ ಒಂದು ಮನೆಯಲ್ಲಿ ಅವರ ಬಗ್ಗೆ ತೆಗೆದುಕೊಳ್ಳುವಂಥ ಕಾಳಜಿ ಮತ್ತು ಸಮಸ್ತ ಗುರು ವೃಂದದವರು ಹಿಂದಿನಿಂದ ಕೊಟ್ಟಿರುವಂಥ ಜ್ಞಾನ ಸರ್ವವೂ ಸಹ ಕಾರಣವಾಗಿದ್ದು ಈ ಸಂತೋಷಕ್ಕೆ ಈ ಎಲ್ಲ ಮಹನೀಯರು ಕಾರಣರಾಗಿದ್ದಾರೆಂದು ಈ ಸಂದರ್ಭದಲ್ಲಿ ನಾನು ಆಡಳಿತ ಮಂಡಳಿಯ ಪರವಾಗಿ ನನ್ನ ಸಮಸ್ತ ಉಪನ್ಯಾಸಕ ವೃಂದದವರ ಪರವಾಗಿ ಈ ಒಂದು ಫಲಿತಾಂಶವನ್ನು ನೀಡುವುದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ಈ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಒಂದು ಪಠ್ಯ ವಿಷಯದ ಜೊತೆಗೆ ವಿಜ್ಞಾನದ ವಿದ್ಯಾರ್ಥಿಗಳಿಗೂ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೂ ಪಠ್ಯ ವಿಷಯ ಬೋಧನೆಗಳ ಜೊತೆಗೆ ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗೆ ಬಹಳಷ್ಟು ಅನುಕೂಲವಾಗಿರುವಂತಹ CET ನೀಟ್ ತರಗತಿಗಳನ್ನು ಪ್ರತಿಷ್ಠಿತ ಬೆಂಗಳೂರಿನ ತಪಸ್ಯ ಅಕಾಡೆಮಿಯವರೊಂದಿಗೆ ಒಡಂಬಡಿಕೆಯ ಮಾಡಿಕೊಂಡು ಮಕ್ಕಳಿಗೆ ಶ್ರದ್ಧಾಭಕ್ತಿಯಿಂದ ನೀಟು ಮತ್ತು CET ತರಗತಿಗಳನ್ನು ನಡೆಸುವುದರಲ್ಲಿ ಹಿಂದಿನಿಂದಲೂ ತನ್ನದೇ ಆದಂಥ ಛಾಪನ್ನು ಮೂಡಿಸಿಕೊಂಡು ಬಂದಿದೆ ಈ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಇಲ್ಲಿ CET ಮತ್ತು ನೀಟ್ನಲ್ಲಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳು ರಾಜ್ಯದ ಅನೇಕ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಉನ್ನತ ವ್ಯಾಸಂಗವನ್ನು, ತಾಂತ್ರಿಕ ಶಿಕ್ಷಣವನ್ನು, ಮುಖ್ಯವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಪಶುವೈದ್ಯಕೀಯ ಶಿಕ್ಷಣ ಮತ್ತು BSc ಅಗ್ರಿಕಲ್ಚರ್ ಮೊದಲಾದಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಒಂದು ಸರ್ಕಾರಿ ಕೋಟಾದ ಅಡಿಯಲ್ಲಿ ಯಾವುದೋ ಖರ್ಚು ವೆಚ್ಚಿಲ್ಲದೆ ಈ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಬರುತ್ತಾ ಕಾಲೇಜಿಗೆ ಭೇಟಿ ಕೊಟ್ಟು ಅವರ ಪ್ರಗತಿಯನ್ನು, ಆ ಸಂತೋಷವನ್ನು ಹಂಚಿಕೊಂಡು ಬರುತ್ತಿರುವುದು ಈ ಒಂದು ಆಡಳಿತ ಮಂಡಳಿಯವರಿಗೆ ಮತ್ತು ಗುರುಗಳಿಗೆ ಅವರು ಕೊಟ್ಟಿರುವಂಥ ಒಂದು ಮಹತ್ತರವಾದ ಕೊಡುಗೆ ಅಂತ ಹೇಳುವುದಕ್ಕೆ ಸಂತೋಷ ಆಗುತ್ತೆ.